ಹಾಸನ ಸಾಫ್ಟ್ವೇರ್ ಇಂಜಿನಿಯರ್ ಪ್ರಮೋದ್ ಆತ್ಮಹತ್ಯೆಯ ಕೇಸ್. ಪತಿಯ ಶವ ನೋಡೋಕೆ ಬಂದ ಪತ್ನಿಗೆ ನಿಂದನೆಯ ಆರೋಪ ಹಿನ್ನೆಲೆಯಲ್ಲಿ ಪತಿಯ ಕುಟುಂಬಸ್ಥರ ವಿರುದ್ಧ ಪ್ರಮೋದ್ ಪತ್ನಿ ನಂದಿನಿ ದೂರು ಕೊಟ್ಟಿದ್ದಾರೆ. ಹಾಸನ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ನಂದಿನಿ. ನನ್ನ ಪತಿ ಶವ ನೋಡೋಕೆ ಹೋದಾಗ ಅಡಚಣೆಯನ್ನ ಮಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೂ ಕೂಡ ಯತ್ನಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಿನ್ನೆ ಮಧ್ಯಾಹ್ನ ಹಾಸನ ಹಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಹೈಡ್ರಾಮಾ ಒಂದು ನಡೆದಿತ್ತು. ಪ್ರಮೋದ್ ಸೂಸೈಡ್ಗೆ ಪತ್ನಿ ಆಕೆಯ ಕುಟುಂಬಸ್ಥರೇ ಕಾರಣ ಅಂತ ಗಂಭೀರವಾದಂಥ ಆರೋಪವನ್ನ ಮಾಡಲಾಗಿತ್ತು. ಪತ್ನಿ ಆಕೆಯ ಕುಟುಂಬಸ್ಥರ ಮೇಲೆ ಪ್ರಮೋದ್ ಕುಟುಂಬಸ್ಥರು ಆರೋಪಿಸಿದ್ರು. ಇದೀಗ ಪ್ರಮೋದ್ ಪತ್ನಿಯೇ ಪ್ರಮೋದ್ ಕುಟುಂಬಸ್ಥರ ಮೇಲೆ ದೂರನ್ನು ನೀಡಿರುವಂಥದ್ದು. ನಾನು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಕೇಸ್ನಲ್ಲಿ ಪ್ರಮೋದ್ ಮನೆಯವರು ಪ್ರಮೋದ್ ಹೆಂಡತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಪ್ರಮೋದ್ ಹೆಂಡತಿ ಮನೆಯವರು ಪ್ರಮೋದ್ ಮನೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಮೃತದೇಹ ಅಂತ್ಯ ಸಂಸ್ಕಾರ ಮಾಡಿದ್ದಾರೋ ಮಾಡಿಲ್ವೋ, ಏನಾಗಿದೆ ಕತೆ ಅಂತ? ನಿನ್ನೆ ಪ್ರಮೋದ್ ಮೃತದೇಹವನ್ನು ಅವರ ಕುಟುಂಬಸ್ಥರು ಸೇರಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿರುವಂತದ್ದು. ಹಾಸನದ ಗೊರೂರಿನ ಅವರ ಸ್ಥಳೀಯ ಗ್ರಾಮ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ನಿನ್ನೆ ಸಾಕಷ್ಟು ಹೈಡ್ರಾಮಾ ಕೂಡ ಆಗಿತ್ತು. ಹಾಸನದ ಜಿಲ್ಲಾಸ್ಪತ್ರೆಯ ಎದುರಿಗೆ ಶವವನ್ನು ನೋಡ್ಲಿಕ್ಕೆ ಬಂದಂತಹ ಪತ್ನಿ ನಂದಿನಿ ಮತ್ತೆ ಮಗು ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ವಿಡಿಯೋ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾಕಂತಂದ್ರೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಇರುತ್ತೆ. ಪೊಲೀಸರು ಜೊತೆಲಿ ಇರ್ತಾರೆ. ಪೊಲೀಸರು ಇದ್ದಾಗ ಕೂಡ ಕೆಲವೊಂದಿಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ನಂತರದಲ್ಲಿ ಅವರು ಶವವನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತದನಂತರ ಮಗುವಿನ ಮೇಲೆ ಅಂದ್ರೆ ಮಗುವನ್ನ
ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಮಗುವಿನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಅವರ ಏನು ಪ್ರಮೋದ್ ಮನೆಯ ಕುಟುಂಬಸ್ಥರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ನಂದಿನಿ ಏನು ಆ ಮಗುವನ್ನು ಕೂಡ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಯಾವಾಗ ವಿಕೋಪಕ್ಕೆ ಹೋಗುತ್ತೆ ಅವ್ರನ್ನ ಅಲ್ಲಿಂದ ಸ್ಥಳದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಲಿಕ್ಕೆ ಪೊಲೀಸರು ಸಲಹೆ ಕೊಡ್ತಾರೆ. ನಂತರದಲ್ಲಿ ಆಕೆ ಹಾಸನದ ನಗರ ಪೊಲೀಸ್ ಠಾಣೆಗೆ ಹೋಗಿ ಸಾಕಷ್ಟು ಇವರ ಮೇಲೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ನನ್ನ ಗಂಡನ ಶವವನ್ನು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆಗೆ ಮುಂದಾದ್ರು, ಜೊತೆಗೆ ಅವಾಚ್ಯ ಶಬ್ದಗಳನ್ನು ಕೂಡ ನೆನೆಸಿರುವಂತದ್ದು, ಶವವನ್ನು ನೋಡ್ಲಿಕ್ಕೆ ಬಿಟ್ಟಿಲ್ಲ ಅನ್ನುವ ಆರೋಪವನ್ನು ಮಾಡಿ ಹಾಸನ ನಗರ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ ದೂರನ್ನು ಕೊಟ್ಟಿರುವಂತದ್ದು. ಒಟ್ಟಾರೆ ನಿನ್ನೆ ಅಂತ್ಯ ಸಂಸ್ಕಾರ, ಪ್ರಮೋದ್ ಅಂತ್ಯ ಸಂಸ್ಕಾರ ನಡೆದಿದೆ. ಬಟ್ ಸಾರ್ವಜನಿಕವಾಗಿ ಇಂತಹ ಘಟನೆ ನಡಿಬಾರ್ದಿತ್ತು. ಯಾಕಂತಂದ್ರೆ ಇಬ್ರು ಕೂಡ ಒಂದು ಕಡೆ ಆತ ಸಾಫ್ಟ್ವೇರ್ ಇಂಜಿನಿಯರ್, ಜೊತೆಗೆ ಈಕೆಯೂ ಕೂಡ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುವಂತದ್ದು. ಸುಖ ಸಂಸಾರದಲ್ಲಿ ಸಾಕಷ್ಟು ನೆಮ್ಮದಿಯಾಗಿ ಇರಬಹುದಿತ್ತು. ಆದ್ರೆ ಯಾಕೆ ಈ ರೀತಿ ಈ ಕೆಲಸ ಮಾಡಿಕೊಂಡ್ರು ಅನ್ನುವ ಸಾರ್ವಜನಿಕವಾಗಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅವರ ತಂದೆ ಕೂಡ, ಪ್ರಮೋದ್ ಅವರ ತಂದೆ ಸಾಕಷ್ಟು ಅಳಲು ವ್ಯಕ್ತಪಡಿಸಿದ್ರು. ಕೆಲಸಕ್ಕೆ ಸೇರಿ 1.5 ವರ್ಷ ಆಗಿದೆ. ಸುಮಾರು 1.5 ಲಕ್ಷ ಸಂಬಳವನ್ನು ಕೂಡ ತೆಗೆದುಕೊಳ್ತಿದ್ದ ನಮ್ಮ ಮಗ, ಒಬ್ಬನೇ ಮಗ. ಹಾಗಾಗಿ ನಾನು 1 ರೂಪಾಯಿ ದುಡ್ಡನ್ನು ಕೂಡ ಆತನ ಬಳಿ ಕೇಳಿಲ್ಲ. ಆದ್ರೆ ಈ ರೀತಿ ಆಗಿದೆ. ನನಗೆ ಒಂದು ಕಡೆ ಮಗನನ್ನು ಕೂಡ ಕಳೆದುಕೊಂಡಂತಹ ದುಃಖ, ಅದರಲ್ಲೂ ನನ್ನ ಬೈಕ್ ಅನ್ನೇ ತೆಗೆದುಕೊಂಡು ಬಂದು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆ ಸಾಕಷ್ಟು ಅವರ ಪ್ರಮೋದ್ ಕುಟುಂಬಸ್ಥರು ಒಂದ್ ಕಡೆ ನೋವನ್ನು ಕೂಡ ಅನುಭವಿಸ್ತಾ ಇದ್ರು. ಇನ್ನೊಂದ್ ಕಡೆ ಈ ನಂದಿನಿ ಏನಿದ್ದಾರೆ, ಇವರ ಮಡದಿ, ಪ್ರಮೋದ್ ಮಡದಿ, ಅವ್ರ ಕಡೆಗೂ ಕೂಡ ಒಂದಿಷ್ಟು ಈ ರೀತಿಯ ನ್ಯಾಯ ಪಂಚಾಯತಿಗಳು ಸಾಕಷ್ಟು ಬಾರಿ ಆಗಿದಾವೆ. ಇಬ್ರು ಮನೆ ಕುಟುಂಬದಕ್ಕೆ ಸಂಬಂಧಪಟ್ಟ ಹಾಗೆ 3-4 ಬಾರಿ ನ್ಯಾಯ ಪಂಚಾಯತಿ ಆಗಿದೆ. ಆದ್ರೂ ಸರಿ ಹೋಗಿರ್ಲಿಲ್ಲ ಇವರ ಸಂಸಾರ. ಕೊನೆಗೆ ಒಂದು ಚರ್ಚೆ ಏನಾಗ್ತಾ ಇತ್ತು ಅಂತಂದ್ರೆ, ಡೈವರ್ಸ್ ಕೊಟ್ಟು ಇಬ್ರು ಕೂಡ ಸಪರೇಟ್ ಬೇರೆ ಬೇರೆ ಇರ್ಬೋದಿತ್ತು, ಬಟ್ ಪ್ರಾಣ ಕಳ್ಕೊಳ್ಳೋಕೆ ಹೋಗ್ಬಾರ್ದಿತ್ತು ಅನ್ನುವ ಚರ್ಚೆ ಕೂಡ ಆಗ್ತಾ ಇತ್ತು. ಒಟ್ಟಾರೆ ಈಗ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಆಗಿದೆ. ಯಾವೆಲ್ಲ ರೀತಿಯಾಗಿ ಪೊಲೀಸರು ತನಿಖೆಯ ದಿಕ್ಕನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.